ಇವತ್ತು ಡೇ 4. ಏನು ಮಾಡ್ತೀಯಾ? ಕಾರ್ನ್ ಮಸಾಲ. ಹಾಯ್, ನಾನು ಸಹನಾ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಸ್ಟವನ್ನು ಹೆಚ್ಕೊಳ್ಳಿ. ನಂತರ ಒಂದು ಕಡಾಯಿಗೆ ನೀರು ಹಾಕ್ಕೋಬೇಕು. ಮತ್ತು ನಾವು ಬಿಡಿಸ್ಕೊಂಡಿರುವ ಕಾರ್ನ್ ಹಾಕ್ಕೊಳ್ಳಿ. ಇದಕ್ಕೆ ಕಾರ್ನು ಕುದಿಯೋಕ್ಕೆ ಬಿಡಬೇಕು. ಸೊ ಈ ಟೈಮಲ್ಲಿ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ತೋರಿಸಿದ್ದೀನಲ್ಲ, ಈಗ ಉಪ್ಪು ಹಾಕ್ಕೊಳ್ಳಿ. ನಂತರ ಇದನ್ನು ಕುದಿಯೋಕ್ಕೆ ಬಿಡಿ. ಈ ರೀತಿ ಕುದೀತಾ ಇರಬೇಕು. ಈ ಟೈಮಲ್ಲಿ ನಾವು ಸ್ವಲ್ಪ ಬೆಂದಿದ್ದಾದಮೇಲೆ ಒಂದು 5 to 10 ಮಿನಿಟ್ಸ್ ತೊಗೊಳುತ್ತೆ. ಆ ಟೈಮಲ್ಲಿ ಆಫ್ ಮಾಡ್ಕೊಳ್ಳಿ. ಈಗ ಒಂದು ಫ್ರೈ ಪ್ಯಾನ್ಗೆ 2 to 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನಾವು ಮಾಡ್ಕೊಂಡಿರುವ ಮಿಶ್ರಣ, ಲೈಕ್ ಬೇಯಿಸ್ಕೊಂಡಿರ್ತೀವಲ್ಲ, ಆ ಕಾರ್ನೆಲ್ಲ ಹಾಕ್ಕೊಳ್ಳಿ. ಇದಕ್ಕೆಲ್ಲ ಹಾಕ್ಕೊಂಡಿದ ನಂತರ ಉಪ್ಪು, ಸ್ವಲ್ಪ ಖಾರ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ ಪೌಡರು, ನಂತರ ಇದಕ್ಕೆ ಮೆಣಸಿನ ಪೌಡರ್ ಹಾಕ್ಕೊಳ್ಳಿ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆಯಿತು. ಒಂದು 2 to 3 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಆಯಿತು. ನಾವು ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಫೈನಲಾಗಿ ಇಳಿಸ್ಕೊಳ್ಳಿ. ಈಗ ಕೊತ್ತಂಬರಿ ಹಾಕ್ಕೊಳ್ಳಿ ಗಾರ್ನಿಷಿಂಗ್ಗೆ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡ್ರೆ ಆಯಿತು. ಸಿಂಪಲ್ ಆ್ಯಂಡ್ ಟೇಸ್ಟಿಯಾದ ಕಾರ್ನ್ ರೆಡಿ ಆಗುತ್ತೆ ಮನೆಯಲ್ಲೇ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದಕ್ಕೆ ಬೇಕು ಅಂದರೆ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಫಾಲೋ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ.